ಜಸ್ಟ್ 4 ಸ್ಟೆಪ್ ತುಂಬ ಈಸಿಯಾಗಿದೆ ಆ್ಯಂಡ್ ರಿಸಲ್ಟ್ ಮಾತ್ರ ತುಂಬ ಸಖತ್ತಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕೇಶ್ ದಾಸ್ ಯೂಟ್ಯೂಬ್ ಚಾನಲ್. ಒನ್ ಆಫ್ ಮೈ ಈಸಿಯೆಸ್ಟ್ ಆ್ಯಂಡ್ ಫೇವ್ರೆಟ್ ಸ್ಕಿನ್ ಕೇರ್ ಸ್ಟೆಪ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎದ್ದ ತಕ್ಷಣ ನನ್ನ ಈ ರೋಟಿನ ಮಾಡ್ತಾಯಿದ್ದೀನಿ. ಯಾವುದೇ ಥರದ ಕ್ರೀಮ್ ಸೋಪ್ಸ್ ಏನೂ ಯೂಸ್ ಮಾಡಿಲ್ಲ, ಇದ್ದಿರೋ ಬೆಡ್ ಮೇಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದಾಗಲೇ ಯಾವುದೇ ಥರದ ಕ್ರೀಮ್ ಸೋಪನ್ನು ಸಹ ನಾನು ಯೂಸ್ ಮಾಡಿಲ್ಲ, ಜಸ್ಟ್ ಬ್ರಷ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ಬಂದು ಫಸ್ಟ್ ಸ್ಟೆಪ್, ಕೋಲ್ಡ್ ವಾಟರ್, ಫ್ರಿಜ್ಜಲ್ಲಿ ಇಟ್ಟಿರೋವಂಥ ನೀರು. ಇಲ್ಲ ಐಸ್ ಕ್ಯೂಬ್ ಹಾಕ್ಕೊಂಡು ಕೂಡ ನಾವು ಈ ನೀರನ್ನ ತೊಗೊಳ್ಬೋದು. ಇದರಲ್ಲಿ ಒಂದು 10 to 15 ಮಿನಿಟ್ಸ್ ನಮ್ಮ ಫೇಸ್ನ ಡಬ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಫಸ್ಟ್ ಟೈಮ್ ಟ್ರೈ ಮಾಡೋರಿಗಾದರೆ ಸ್ವಲ್ಪ ಕೋಲ್ಡ್ ಆಗ್ಬೋದು, ಅಥವಾ ಫೇಸ್ ಡಿಪ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ಸ್ ಆ ಥರ ಅನಿಸ್ಬೋದು. ಟ್ರೈ ಮಾಡ್ತಾ ಆಮೇಲೆ ಒಂದು ಕಂಫರ್ಟ್ ಝೋನ್ಗೆ ಬರುತ್ತೆ. ಫಸ್ಟ್ ಟೈಮ್ ನನಗೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈಗ ಐ ಆಮ್ ಕಂಫರ್ಟೇಬಲ್ ದ್ಯಾಟ್. ಆ್ಯಂಡ್ ನನ್ನ ಫೇಸ್ ಈ ಥರ ಇದೆ. ಸೆಕೆಂಡ್ ಸ್ಟೆಪ್ ಬಂದು ಒನ್ ಆಫ್ ದಿ ಈಸಿಯೆಸ್ಟ್ ಸ್ಟೆಪ್, ಹಾಲು ಸ್ವಲ್ಪ ಉಪ್ಪನ್ನು ಹಾಕಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಹಾಲು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ನಾವೇನು ಅಪ್ಲೈ ಮಾಡಾದ್ಮೇಲೆ ಅದು ಡ್ರೈ ಆಗ್ತಾ ಇರುತ್ತೆ. ಸೊ ಮತ್ತೆ ನಾವು ಇದನ್ನ ಹಚ್ಕೊಂಡು ಇದೇ ಥರ ಡ್ರೈ ಆಗಿರೋ ಜಾಗಕ್ಕೆ ಮತ್ತೆ ಮತ್ತೆ ಹಚ್ತಾ ಇರಬೇಕು. ನೋಡ್ತಿರ್ಬೋದು ನನ್ನ ಫೇಸ್ ಗ್ಲೋ ಈ ಥರ ಇದೆ. ಯಾವುದೇ ಸೋಪ್ ಏನು ಯೂಸ್ ಮಾಡಿಲ್ಲ. ಆ್ಯಂಡ್ ಆಫ್ಟರ್ 10 ಮಿನಿಟ್ಸ್ ನಾವು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿವರೆಗೂ 10 ಮಿನಿಟ್ಸ್ ಹೀಗೆ ಬಿಡೋಣ. ಬಿಫೋರ್ಗೂ ಆಫ್ಟರ್ಗೂ ರಿಸಲ್ಟ್ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವಾಗ ನಾವು ಲಾಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಇದ್ದೀವಿ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಈ ಸ್ಟೆಪ್ಪಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಚಿಕ್ಕ ಪೌಡರ್ ಅಂತ ಅನಿಸುತ್ತೆ, ಕರೆಕ್ಟ್ ಪ್ರೊನೌನ್ಸ್ ಬಂದಿಲ್ಲ ಅಂದರೆ ಡೋಂಟ್ ಮೈಂಡ್. ಚಿಕ್ಸಾ ಪೌಡರ್. ಸೊ ವೆಲ್ ಮಿಕ್ಸ್. 1 hour later, 2 hours later. ಇದನ್ನು ಹಾಕಿ ಚೆನ್ನಾಗಿ ನೋಸ್ ಹತ್ರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿದೆ ಅದ್ರ ಹತ್ರ ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಬೇಕು. ಈ ಏರಿಯಾದಲ್ಲೂ ಕೂಡ ಚೆನ್ನಾಗಿ ಉಜ್ಜಬೇಕು. ಇಲ್ಲೆಲ್ಲ ಅಷ್ಟೇ. ಇದನ್ನು ಫೇಸ್ ಪ್ಯಾಕ್ ಅಲ್ಲ, ಇದನ್ನೇನು ಡ್ರೈ ಮಾಡೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅಪ್ಲೈ ಮಾಡಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡೋದಷ್ಟೇ. ಈ ಥರ ಇದೆ. ಇವಾಗ ಜಸ್ಟ್ ವಾಶ್ ಮಾಡಬೇಕು ಅಷ್ಟೇ. ಲಾಸ್ಟ್ ಸ್ಟೆಪ್, ಕ್ರೀಮ್, ಸನ್ಸ್ಕ್ರೀಮ್, ಸಿರಮ್ ನೀವೇನು ಡೈಲಿ ಬೇಸಲ್ಲಿ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ. ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಚೆನ್ನಾಗಿ ಗಮನಿಸ್ಬೋದು. ನನ್ನ ವಿಡಿಯೋ ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು ಒಳಗಡೆ ವಿಡಿಯೋ ಮಾಡಿದಾಗ ನನ್ನ ಫೇಸಲ್ಲಿ ಎಷ್ಟು ಗ್ಲೋ ಕಾಣಿಸುತ್ತೆ ಅಂತ. ನಮ್ಮ ಮನೇಲಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಉಪ್ಸಾರು, ಬಸ್ರು ಖಾರ, ಮುದ್ದೆ, ಸೊಪ್ಪು. ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಹೋಗಿದ್ದೆ. ಇದು ಚಿಕ್ಕದಾಗಿರ್ಬೋದು, ಬಟ್ ನನ್ನ ಕನಸು ಇದು. ಈ ಥರ ಮಾಡಿಸ್ಕೋಬೇಕು ಅಂತ. ಐ ಥಿಂಕ್ ನಿಮಗೆ ನನ್ನ ಫೇಸ್ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇದನ್ನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಆ್ಯಂಡ್ ಬೈ ಮಿಸ್ ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿ ಈ ಇನ್ಸಿಡೆಂಟ್ ಆಯಿತು. ಒನ್ ಆಫ್ ಮೈ ಫೇವ್ರೆಟ್. ಬುಗ್ರಿ ಚುಚ್ಚಿಸ್ದೆ. ಸಿಕ್ಕಾಪಟ್ಟೆ ಇಷ್ಟ ನನಗೆ ಚುಚ್ಚಿಸ್ಬೇಕು ಅಂತ. ಒಂದು 6 ತಿಂಗಳಿಂದ ಅನ್ಕೋತಾ ಇದ್ದೆ, ಇಲ್ಲ 1 ಇಯರ್ ಆಯಿತು ಅಂತಲೇ ಅನಿಸುತ್ತೆ ಚುಚ್ಚಿಸ್ಕೋಬೇಕು ಅಂತ. ಬಟ್ ಫೈನಲಿ ಇವತ್ತು ಚುಚ್ಚಿಸ್ಕೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ನಾನು ತೋರಿಸಿರುವಂಥ ಸ್ಕಿನ್ ಕೇರ್ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೆ ಇನ್ನೊಂದು ಟಿಪ್ಸ್ ಜೊತೆಗೆ ಬರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.